ವಿಜಯಪುರದಲ್ಲಿ ತೀರಾ ಅಪರೂಪವಾಗಿ ಕಾಣುವ ಸನ್ ಹ್ಯಾಲೋಸ್ ಕಂಡುಬಂದಿದೆ. ಸೂರ್ಯನ ಸುತ್ತ ರಿಂಗ್ ಸೃಷ್ಟಿಯಾಗಿದ್ದು ನಭೋಮಂಡಲದ ಕೌತುಕವನ್ನ ಗುಮ್ಮಟನಗರಿ ಜನ ಕುತೂಹಲದಿಂದ ವೀಕ್ಷಣೆ ಮಾಡಿದ್ದಾರೆ. ಸೂರ್ಯನ ಸುತ್ತಲಿನ ಮಳೆಬಿಲ್ಲಿನ ಬಣ್ಣದ ಪ್ರಭಾವಲಯ ಜನರನ್ನ ಮೂಕ ವಿಸ್ಮಿತರನ್ನಾಗಿಸಿತು. ಇನ್ನು ಸೂರ್ಯನ ಸುತ್ತಲೂ ಉಂಗುರ ಕಾಣೋದಕ್ಕೆ ಸೂರ್ಯನ ಪ್ರಭಾವಲಯ ಅಂತ ಕರೀತಾರೆ. ಇದು ವಾತಾವರಣದಲ್ಲಿನ ಮಂಜಿನ ಹರಳುಗಳ ಮೇಲೆ ಸೂರ್ಯನ ಕಿರಣಗಳು ಬಿದ್ದಾಗ ಬೆಳಕು ವಕ್ರೀಭವನಗೊಂಡು ಉಂಟಾಗುವಂತಹ ಒಂದು ಆಪ್ಟಿಕಲ್ ವಿದ್ಯಮಾನ ಆಗಿದೆ. ಬಿಜೆಪಿ ಸಂಘಟನಾತ್ಮಕ ಸಭೆಯಲ್ಲಿ ಜನಾರ್ದನ್ ರೆಡ್ಡಿ, ಬಿ ಶ್ರೀರಾಮುಲು ಜೊತೆಯಾಗಿ ಕಾಣಿಸಿಕೊಂಡಿದ್ದಾರೆ. ಇಬ್ಬರ ಮುನಿಸು ತಣ್ಣಗಾಯಿತು ಎನ್ನಲಾಗ್ತಾ ಇತ್ತು. ಆದರೆ ಮಾಜಿ ಸಚಿವ ರಾಮುಲು ಹೇಳಿಕೆ ಅನುಮಾನ ಮೂಡಿಸಿದೆ. ರೆಡ್ಡಿ ನನ್ನ ನಡುವೆ ಏನೂ ಇಲ್ಲ, ರೆಡ್ಡಿ ರಾಮುಲು ಒಂದಾದರೆ ಕರ್ನಾಟಕದಲ್ಲಿ ಎಲ್ಲವೂ ಸರಿಯಾದಂತೆ ಅಲ್ಲ ಎನ್ನುವ ಮೂಲಕ ಗೊಂದಲದ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇತ್ತ ಜನಾರ್ದನ್ ರೆಡ್ಡಿ ಮಾತ್ರ ನಾವಿಬ್ಬರೂ ಬಿಟ್ಟಿರೋದಕ್ಕೆ ಸಾಧ್ಯ ಇಲ್ಲ, ನೋಡಿದ ತಕ್ಷಣ ಎಲ್ಲ ಮರೆಯುವಂತೆ ಆಗತ್ತೆ ಅಂತ ಹೇಳಿದ್ದಾರೆ. ಅಲ್ಲದೆ ನಮ್ಮಿಬ್ಬರದು ಒಂದು ದಿನದ ಸ್ನೇಹ ಅಲ್ಲ ಎನ್ನುವ ಮೂಲಕ ಮತ್ತೆ ಒಂದಾಗುವಂತ ಮುನ್ಸೂಚನೆಯನ್ನು ಕೊಟ್ಟಿದ್ದಾರೆ. ಇನ್ನು ಡಿಸಿಎಂ ಡಿಕೆಶಿಗೆ ಅವಮಾನ ಮಾಡಲೆಂದೇ ಸಿಎಂ ಸಮಾವೇಶವನ್ನ ಮಾಡಿದ್ದಾರೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಆರೋಪ ಮಾಡಿದ್ದಾರೆ. ಸಿಎಂ ಅಭಿವೃದ್ಧಿಗೆ ಗುದ್ದಲಿ ಪೂಜೆ ಮಾಡಿದ್ದಲ್ಲ, ಡಿಕೆಶಿಯನ್ನ ಮುಳುಗಿಸಲು ಮಾಡಿದಂಥ ಗುದ್ದಲಿ ಪೂಜೆ ಆಗಿದೆ. ಸಿದ್ದರಾಮಯ್ಯ ಫೋಟೋ ಮಾತ್ರ ರಾರಾಜಿಸ್ತಾ ಇತ್ತು ಎನ್ನುವ ಮೂಲಕ ಕಾಂಗ್ರೆಸ್ ಸಮಾವೇಶದ ಬಗ್ಗೆ ಅಶೋಕ್ ವ್ಯಂಗ್ಯವಾಡಿದ್ದಾರೆ. ಡಿಕೆಶಿ ಹೆಸರನ್ನ ವೇದಿಕೆಯಲ್ಲಿ ಸಿದ್ದರಾಮಯ್ಯ ಹೇಳಿದ್ರೆ ಏನಾಗ್ತಾ ಇತ್ತು ಅಂತ ಪ್ರಶ್ನಿಸಿದ್ರು. ಡಿಕೆ ಶಿವಕುಮಾರ್ಗೆ ನಿನ್ನೆಯ ಕಾರ್ಯಕ್ರಮದಲ್ಲಿ ಅವಮಾನ ಮಾಡಿಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಸ್ಪಷ್ಟನೆ ಕೊಟ್ಟಿದ್ದಾರೆ. ಡಿಕೆ ಶಿವಕುಮಾರ್ ನನಗೆ ಹೇಳಿಯೇ ಸಭೆಯಿಂದ ಹೋಗಿದ್ರು, ಆದ್ರಿಂದ ಡಿಕೆ ಶಿವಕುಮಾರ್ ಹೆಸರು ಹೇಳಿಲ್ಲ, ವೇದಿಕೆ ಮೇಲೆ ಇಲ್ಲದವರನ್ನ ಸ್ವಾಗತ ಮಾಡೋದಿಕ್ಕಾಗತ್ತಾ ಅಂತ ಪ್ರಶ್ನೆ ಮಾಡಿದ್ರು. ಬಿಜೆಪಿ ಮೊಸರಲ್ಲಿ ಕಲ್ಲು ಹುಡುಕುವ ಕೆಲಸ ಮಾಡ್ತಿದೆ ಅಂತ ಕಿಡಿಕಾರಿದ್ರು. ನನ್ನ ಮತ್ತು ಡಿಕೆ ಶಿವಕುಮಾರ್ ಮಧ್ಯೆ ಒಡಕು ಮೂಡಿಸುವ ಪ್ರಯತ್ನ ಬಿಜೆಪಿ ಮಾಡ್ತಿದೆ ಅಂತ ಆರೋಪ ಮಾಡಿದ್ರು. ನಮ್ಮಲ್ಲಿ ಒಡಕು ಮೂಡಿಸಿ ರಾಜಕೀಯ ಲಾಭ ಪಡೆಯುವ ಭ್ರಮೆಯಲ್ಲೇ ಬಿಜೆಪಿ ನಾಯಕರಿದ್ದಾರೆ, ಆದ್ರಿಂದ ಇಂಥ ಹೇಳಿಕೆ ಕೊಡ್ತಿದ್ದಾರೆ ಅಂತ ಮೈಸೂರಿನ ಕಬಿನಿ ಜಲಾಶಯದಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆ ಕೊಟ್ಟಿದ್ದಾರೆ. ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ಗೆ ಮುಜುಗರ ಆಗುವಂತೆ ಮಾಡಿದ್ದಾರೆ ಅಂತ ಅಶ್ವಥ್ ನಾರಾಯಣ್ ಬೇಸರ ವ್ಯಕ್ತಪಡಿಸಿದರು. ಸಿಎಂ ನಡವಳಿಕೆಯಲ್ಲಿ ಅಹಂಕಾರ ಎದ್ದು ಕಾಣ್ತಾ ಇದೆ. 2 ವರ್ಷದ ಸಾಧನಾ ಸಮಾವೇಶದಲ್ಲಿ ದುರಹಂಕಾರದ ಸಾಧನೆ ಕಾಣ್ತಾ ಇತ್ತು. ನಾನೇ ಸರ್ವೋಚ್ಚ ನಾಯಕ ಅಂತ ಮೆರೆಯಬಾರದು ಅಂತ ಅಶ್ವಥ್ ನಾರಾಯಣ್ ಕಿಡಿಕಾರಿದ್ದಾರೆ. ಆದರೆ ಸಿದ್ದರಾಮಯ್ಯ ಮಾತುಗಳು ಡಿಕೆಶಿಗೆ ಅವಮಾನ ಅಂತ ಅನಿಸಿಲ್ಲ. ಯಾಕಂದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಇದೆಲ್ಲ ಸಹಜ, ಅವರಿಗೆ ಏನು ಅನಿಸಲ್ಲ ಅಂತ ಡಿಕೆಶಿಗೆ ಟಕ್ಕರ್ ಕೊಟ್ಟಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.